ಎಜಿ ನ್ಯೂಸ್ಗೆ ಸ್ವಾಗತ. ಕಷ್ಟದಲ್ಲಿ ಇದ್ದಾಗ ರಕ್ಷಣೆ ಕೊಡಬೇಕಾದ ಪೊಲೀಸರೇ ಅಸಹಾಯಕರ ಮಹಿಳೆಯೊಬ್ಬರ ಮೇಲೆ ದೌರ್ಜನ್ಯ ಮಾಡಿ ಬೆದರಿಕೆ ಹಾಕಿರುವ ಅಮಾನವೀಯ ಘಟನೆ ಹಾಸನ ಜಿಲ್ಲೆ ಅರಕಲಗೂಡು ಪಟ್ಟಣದ ಬ್ರಾಹ್ಮಣರ ಬೀದಿಯಲ್ಲಿ ಜರುಗಿದೆ. ಸಂತ್ರಸ್ತೆ ಅರ್ಪಿತಾ ಅವರು ನ್ಯಾಯಕ್ಕಾಗಿ ಕಣ್ಣೀರು ಹಾಕುತ್ತಾ ಆಸ್ಪತ್ರೆ ಮೆಟ್ಟಿಲೇರಿದ್ದಾರೆ. ಹಾಗಿದ್ರೆ ಘಟನೆ ಆಗಿದ್ದಾದ್ರೂ ಏನು? ಅರ್ಪಿತಾ ಅವರು 5 ವರ್ಷಗಳ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ರು. ಆದರೆ ಕಳೆದ 1 ವರ್ಷದಿಂದ ಪತಿ ಮತ್ತು ಮನೆಯವರು ಆಕೆಯನ್ನ ಸರಿಯಾಗಿ ನಡೆಸಿಕೊಳ್ತಾ ಇರಲಿಲ್ಲ ಎನ್ನಲಾಗ್ತಾ ಇದೆ. ಪತಿ ಮನೆಯಲ್ಲಿ ಇಲ್ಲದ ಸಮಯ ಸಾಧಿಸಿ ಅತ್ತೆ ಭಾಗ್ಯಮ್ಮ, ಅತ್ತೆಗೆ ಗೀತಾ, ನಾದಿನಿ ಜ್ಯೋತಿ ಹಾಗೂ ಬಾವ ಲೋಕೇಶ್ ಸೇರಿ ಅರ್ಪಿತಾ ವಾಸವಿದ್ದ ಮಹಡಿಯ ಮನೆಗೆ ಬೀಗ ಹಾಕಿ ಆಕೆಯನ್ನ ಮನೆಯಿಂದ ಹೊರಹಾಕಲು ಯತ್ನಿಸಿದ್ದಾರೆ. ಪೊಲೀಸರ ಉದ್ದಟತನ. ತನ್ನ ಮೇಲೆ ಹಲ್ಲೆ ನಡೆಯುತ್ತಿರುವಾಗ ರಕ್ಷಣೆ ಕೋರಿ ಅರ್ಪಿತಾ 112 ಸಹಾಯವಾಣಿಗೆ ಕರೆ ಮಾಡಿದ್ರು. ಆದರೆ ಸಮಯಕ್ಕೆ ಸರಿಯಾಗಿ ವಾಹನ ಬಂದಿಲ್ಲ. ಅನಿವಾರ್ಯವಾಗಿ ಪೊಲೀಸ್ ಠಾಣೆಗೆ ಕರೆ ಮಾಡಿದಾಗ ಸ್ಥಳಕ್ಕೆ ಬಂದ ಎಎಸ್ಐ ದೇವರಾಜ್ ಸಂತ್ರಸ್ತೆಗೆ ಸಾಂತ್ವನ ಹೇಳುವ ಬದಲು ಹಲ್ಲೆ ಮಾಡಿದವರ ಪರವಾಗಿ ನಿಂತಿದ್ದಾರೆ ಎನ್ನಲಾಗ್ತಾ ಇದೆ. ಅವಾಚ್ಯ ಶಬ್ದಗಳಿಂದ ನಿಂದನೆ. ಎಎಸ್ಐ ದೇವರಾಜ್ ಅವರು ಅರ್ಪಿತಾ ಅವರಿಗೆ ಅಸಭ್ಯ ಪದಗಳಿಂದ ನಿಂದಿಸಿ ಧಮಕಿ ಹಾಕಿರುವ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ದೂರು ಸ್ವೀಕರಿಸಲು ನಿರಾಕರಣೆ. ಹಲ್ಲೆಗೊಳಗಾಗಿ ಠಾಣೆ ಮೆಟ್ಟಿಲೇರಿದ್ರೂ ಕೂಡ ಎಎಸ್ಐ ದೂರು ದಾಖಲಿಸಿಕೊಳ್ಳಲು ನಿರಾಕರಿಸಿದ್ದಾರೆ ಎಂದು ಸಂತ್ರಸ್ತೆ ಆರೋಪಿಸಿದ್ದಾರೆ. ಆಸ್ಪತ್ರೆಗೆ ದಾಖಲು. ಸದ್ಯ ತೀವ್ರ ಎದೆನೋವು ಹಾಗೂ ಕೈಗೆ ಆದ ಗಾಯಗಳಿಂದ ಬಳಲುತ್ತಿರುವ ಅರ್ಪಿತಾ ಅವರು ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಾ ಇದ್ದಾರೆ. ಪ್ರೀತಿಸಿ ಮದುವೆಯಾದ ಪತಿಯೇ ಈಗ ಮನೆಯಿಂದ ಹೊರಹಾಕಲು ಯತ್ನಿಸುತ್ತಿದ್ದಾನೆ. ರಕ್ಷಣೆ ಕೊಡಬೇಕಾದ ಪೊಲೀಸರೇ ಹಲ್ಲೆಕೋರರ ಜೊತೆ ಸೇರಿ ನನಗೆ ಬೆದರಿಕೆ ಹಾಕುತ್ತಿದ್ದಾರೆ ಎಂದು ಸಂತ್ರಸ್ತೆ ಕಣ್ಣೀರು ಹಾಕುತ್ತಾ ತನ್ನ ದುಃಖವನ್ನ ತೋಡಿಕೊಂಡಿದ್ದಾರೆ. ನಾನು ಬಂದಿದ್ದೆ ಸರ್ ಬೈಕಲ್ಲಿ. ನಾನು ಬಂದಿದ್ದೆ. ಈಗ ಅವರು ಹೊಡೆದು ಇದು ಮಾಡ್ತೀವಿ. ಸರ್ ಬಂದಿದೆ ಸರ್, ಯಾರು ಇರ್ಲಿಲ್ಲ. ಮನೆಯೆಲ್ಲ ಹೊಡೆದಾಕ್ತಿದ್ರು. ಆಸ್ಪತ್ರೆಗೆ ಹೋಗು ಕಂಪ್ಲೇಂಟ್ ಕೊಡು ಅಂತ ಹೇಳಿಲ್ವಾ? ಇವರು ಯಾವನಾರು ಹೆಂಗಸ್ರು ಅಕ್ಕೂರ್ ತಾಲೂಕು ಯಾವನಾರು ಹೆಂಗಸ್ರು ಅವ್ರ ನೀವಂತ ಬೇವರ್ಸಿಗಳೇ ಪದೇ ಪದೇ ಅಮ್ಮ ಮಾತಾಡಕ್ ಹೋಗ್ಬೇಡಿ. ಕುಮಾರ್ ಏನು ನೀವು ರೈಟಿಂಗ್ ತಗೋಬೇಕಲ್ಲ ಇಲ್ಲಿ ಬಂದು. ಈಗ ಆಫ್ ಮಾಡೋಣ. ಹಿಂದೆ ನಿಮಿಷ ಅಲ್ಲ, ಕಂಪ್ಲೇಂಟ್ ಅವ್ರು ಕೊಟ್ಟು ಸೈನ್ ಆಗ್ತಲ್ಲ, ಹೆಂಗ ಕೊಡ್ತಾರ ಕಂಪ್ಲೇಂಟ್? ಆಯ್ತು ಹೇಳೋಣ. ಆಯ್ತು ಹೇಳೋಣ. ಈಗ ಕೇಳ್ಕಂದಿದ್ವಿ ಹೇಳೋಣ. ಇದಕ್ಕಿಂತ ಮುಂಚೆ ಇವ್ರು ಅದಕ್ಕೆ ಇವ್ರು ಹೇಳ್ತಾರೆ ಸುಮ್ನೆ ಮಾತಾಡಿ. ಕಂಪ್ಲೇಂಟು ರೈಟಿಂಗ್ ವಿಪಕ್ಷನ ಕೈ ಬಂದು ಕೊಟ್ಟವ್ರೆ, ಅದು ಸೈನ್ ಹಾಕಿಲ್ಲ. ಆಯ್ತು, ಬಂದು ಆಸ್ಪತ್ರೆ ನೀವೇ ಕಳಿಸ್ಕೊಟ್ರಿ. ಹೌದು, ಪ್ರಶ್ನೆ ನೀವೆಲ್ಲ ಸೇರಿ ಆಸ್ಪತ್ರೆಗೆ ಹೋಗಿ ನೀವು ಕಳಿಸ್ತಿಲ್ವಾ? ನೀವೇ ಮಧ್ಯಾಹ್ನ ಆಸ್ಪತ್ರೆಗೆ ಹೋಗಮ್ಮಂತ ಹೇಳಿದ್ರಲ್ಲ. ಅವಳು ಶಿವನ ಹೇಳಿ ಆಸ್ಪತ್ರೆಗೆ ಹೋಗಮ್ಮಂತ ಕಳಿಸ್ಕೊಟ್ರು. ಆಯ್ತು, ಅದಕ್ಕೀಗ ನಾನು ಅವನು ಕರ್ಕೊಂಡ್ ಬಂದು ಕೂರ್ಸಿದ್ದೀನಿ. ಅವರು ಇದಾರೆ, ಇವ್ರು ಕರ್ಸ್ಬಿಟ್ಟು 2 FIR ಮಾಡ್ತೀನಿ ನಾನು. ಆಯ್ತು, 2 FIR ಮಾಡ್ಬೇಕು ಅಂದ್ರೆ ಇವ್ರದ್ದು ಈ ಪೆನ್ ಕಂಪ್ಲೇಂಟ್ ರೈಟಿಂಗ್ ಅಲ್ಲಿ ಕೊಟ್ಟಿರೋದ್ರಿಂದ ಈ ಪೆನ್ನಿಗೆ ಸೈನು ಅಗತ್ಯ ಇದೆ. ಆಯ್ತು, ಅದು ಕಂಪ್ಯೂಟರ್ ಅಲ್ಲಿ ಈ ಸೈನ್ ಅಗತ್ಯ ಇದೆ. ಆಯ್ತು, ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾಳಲ್ಲ, ಅದಕ್ಕೆ ಆಟೋ ಕರ್ಕೊಂಡ್ ಬಂದಿದ್ದೀನಿ. ಕರ್ಕೊಂಡ್ ಹೋಗ್ಬಿಟ್ಟು ಸೈನ್ ಹಾಕಿಸ್ಬಿಟ್ಟು ಕಳಿಸ್ಕೊಡ್ತೀನಿ. ಈಗ FIR ಮಾಡೋದ್ ಬೇಡನಪ್ಪ, ಕೊಡಿ ನಂಬರ್ ಸೈನ್ ಹಾಕ್ಸೋದು ಅಲ್ಲ, ಅರ್ಜಿ ಹಾಕ್ಸ್ಬೇಕಾಗಿದೆ ಕಣ್ರಿ. ಇಲ್ಲಿ FIR ಮಾಡ್ಬೇಕು ಅಂದ್ರೆ ಕೊಟ್ಟವ್ರು ಸೇಡಪ್ಪ ಇದೆ. ಕಂಪ್ಲೇಂಟ್ ಕೊಟ್ಟವ್ರು ಹೇಳ್ತಕ್ಕ ಕೇಳೋ ಮರ ಹೇಳಿ ಸರ್. ಕಂಪ್ಲೇಂಟ್ ಕೊಟ್ಟವ್ರೆ, ಕಂಪ್ಲೇಂಟ್ ಕೊಟ್ಟಿರ್ತಾರೆ, ಸೈನ್ ಬೇಕು. ಈ ಪೆನ್ ಸೈನ್ ಐತೆ, ಈ ಪೆನ್ ಸೈನ್ ಹಾಕ್ಬೇಕು. ಈ ಪೆನ್ ತಪ್ಪು ತಪ್ಪು ತಿಳಿತಲ್ಲ, ನಮಗೆ ಅಷ್ಟೇ ಬರ್ಬೇಕ ಹೇಳಿ ವಿಡಿಯೋ ಎಲ್ಲಿ ಕರ್ಕೊ ಬರ್ಬೇಕು ಹೇಳಿ. ವಿಡಿಯೋ ಮಾಡ ಹೇಳ್ತೀನಿ, ಹುಡುಗ ಹೇಳ್ತೀನಿ, ನೋಡ ವಿಡಿಯೋ
ಇಲ್ಲ ನೋಡಿ ಸರ್, ನಿಮ್ಗೆ ಏನಾದ್ರು ಮಾಡ್ಕೊಳ್ಳಿ, ನಿಮ್ಗೆ ಏನು ನಿಮ್ದು ಐತೆ ಕಾನೂನು ಐತೆ ಅದು ಮಾಡಿ. ಬೇರೆದೇನು ಕೇಳ್ತಾರ, ಅಲ್ಲಿ ಬರೋಕ್ಕಾಗಲ್ಲ, ಇಲ್ಲಿ ಏನಾಗುತ್ತೆ ಅಲ್ಲಿ ಮಾಡೋಕ್ಕಾಗತ್ತೆ ಮಾಡಿ, ಇಲ್ಲ ಆಗಲ್ಲ ಅಂದ್ರೆ ಹಿಂಗೆ ಐತೆ ಬರ್ಬಿಟ್ಟು ಕಳಿಸಿ. ಅದು ಬೇರೆದೇನು ನಿಮ್ಮ ಕೈಲಿ ಏನಾಗುತ್ತೆ ಅದು ಮಾಡಿ ಸಾಕು. ನಮಗೆ ಗೊತ್ತಿಲ್ಲ, ನಾನು ಒಟ್ಟೊಳ್ಳಿ ಸರ್. ಈಗ ಹುಡುಗಿಗೆ ಬೈಕಲ್ಲಿ ಮತ್ತೆ ವಾಪಸ್ ಕರ್ಕೊಂಡು ಬಂದು ಬಿಡ್ತೀರಾ? ಮತ್ತೆ ಇನ್ನೆಲ್ಲಿಗೆ ಯಾರು ಆಟೋದಲ್ಲಿ ನಾನು ಕಳಿಸ್ತೀನಿ, ಆಟೋದಲ್ಲಿ ಸೈನ್ ಹಾಕಿ ಆಟೋದಲ್ಲಿ ಎಲ್ಲಿ ಸ್ಟೇಷನ್ ನ್ಯಾಯ ಕೊಡಬೇಕಾದ ಕಾನೂನು ಪಾಲಕರೇ ಈ ರೀತಿ ವರ್ತಿಸಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಕೂಡಲೇ ಉನ್ನತ ಪೊಲೀಸ್ ಅಧಿಕಾರಿಗಳು ಮಧ್ಯಪ್ರವೇಶಿಸಿ ಸಂತ್ರಸ್ತೆಗೆ ನ್ಯಾಯ ಒದಗಿಸಬೇಕು ಅಂತ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಪರ್ವೇಜ್ ಅಹಮದ್, ಹಾಸನ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.